ಹಾಯ್, ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್. ನಾನಿವತ್ತು ಮೆಂತ್ಯ ಸೊಪ್ಪು ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೂ ಸಹ ಮಾಡ್ಕೊಳ್ಬೋದು, ಇಲ್ಲ ಮಧ್ಯಾಹ್ನ ಊಟಕ್ಕೂ ಇದನ್ನು ಮಾಡ್ಕೊಳ್ಬೋದು. ನಾನು ಇಲ್ಲಿ ನೋಡಿ 2 ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಎಲ್ಲ ನಾವು ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೇ ಇವಾಗ ನೀರು ಹಾಕಿಬಿಟ್ಟು ಕ್ಲೀನಾಗಿ ಒಂದು 2-3 ಸರಿ ಇದನ್ನು ವಾಶ್ ಮಾಡಿಕೊಂಡು ಇಟ್ಕೊಬೇಕಾಗತ್ತೆ. ಇವಾಗ ಇದಕ್ಕೆ ಅಕ್ಕಿ ತೊಗೊಳ್ಬೇಕು. ನಾನಿಲ್ಲಿ 1 ಕಪ್ ಆಗೋಷ್ಟು ನೋಡಿ, ಈ ಮೆಜರಿಂಗ್ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಕಪ್ಪು ಹಾಕ್ಕೊಳ್ತೀನಿ. ಇದು ಒಂದು 4ರಿಂದ 5 ಜನಕ್ಕೆ ಸಾಕಾಗಷ್ಟು ಕ್ವಾಂಟಿಟಿ ಆಗುತ್ತೆ. ನಾನಿವಾಗ 2 ಕಪ್ ಅಕ್ಕಿ ಹಾಕ್ಕೊಂಡಿದ್ದೀನಲ್ಲ, ಇದನ್ನು ಅಷ್ಟೇ ಕ್ಲೀನಾಗಿ ಒಂದು 2-3 ಸರಿ ನೀರು ಚೇಂಜ್ ಮಾಡಿಬಿಟ್ಟು ವಾಶ್ ಮಾಡಿಬಿಟ್ಟು ನೆನೆಯೋದಕ್ಕೆ ಬಿಡಬೇಕಾಗತ್ತೆ ಅಕ್ಕಿನ. ಇವಾಗ ನೆಕ್ಸ್ಟ್ ನೋಡಿ, ಏನು ಹಿದ್ಕವರೆ ಬರುತ್ತಲ್ಲ ಅವರೆಕಾಳು, ಅದನ್ನು ಎಲ್ಲ ಸಿಪ್ಪೆ ಬಿಡಿಸ್ಬಿಟ್ಟು ಡ್ರೈ ಆಗಿರೋ ಅಂಥದ್ದು ಮಾರ್ಕೆಟಲ್ಲಿ ಸಿಕ್ಕುತ್ತೆ. ಇದು ಡ್ರೈ ಆಗಿ ಕ್ಲೀನಾಗಿ ನಾವು ಎಷ್ಟು ಟೈಮ್ ಬೇಕಾದ್ರೂ ಸ್ಟೋರ್ ಮಾಡ್ಕೋಬೋದು. ಅದನ್ನು ನಾನು ಇಲ್ಲೊಂದು 1/4 ಕಪ್ ತೊಗೊಂಡು ಇದನ್ನು ಸಹ ಬೌಲಿಗೆ ಹಾಕ್ಕೊಳ್ತೀನಿ. ಇದನ್ನು ವಾಶ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ನಾವು ಸೋಕ್ ಮಾಡಬೇಕು. ಯಾಕಂದರೆ ಇದು ಡ್ರೈ ಆಗಿರೋದ್ರಿಂದ ತುಂಬ ಗಟ್ಟಿಯಾಗಿದೆ, ಬೇಳೆ ರೀತಿಯಲ್ಲಿ ಇರುತ್ತೆ ಇದನ್ನು ನಾವು ಸೋಕ್ ಮಾಡಿ ಹಾಕೋದ್ರಿಂದ ಇದು ಚೆನ್ನಾಗಿ ಅರಳಿ ಬೇಯುತ್ತೆ. ನಾನಿಲ್ಲಿ 1/4 ಕಪ್ ಹಾಕ್ಕೊಂಡಿದ್ದೀನಲ್ಲ, ಇದನ್ನು ಸಹ ವಾಶ್ ಮಾಡಿಬಿಟ್ಟು ನೆನೆಯೋದಕ್ಕೆ ಬಿಟ್ಕೊಳ್ಳೋಣ. ಇವಾಗ ನಾನು ಬಾತ್ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನಾನಿಲ್ಲೇನು 2 ಕಪ್ ಅಕ್ಕಿ ಇದೆಯಲ್ಲ, ಇದನ್ನು ಕ್ಲೀನಾಗಿ ಒಂದು 2-3 ಸರಿ ನೀರು ಹಾಕಿ ವಾಶ್ ಮಾಡಿಬಿಟ್ಟು ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದೊಂದು 5 ನಿಮಿಷ ನೆಂದರೆ ಸಾಕಾಗುತ್ತೆ. ಆಮೇಲೆ ಇಲ್ಲಿ ಒಂದು ಚಿಕ್ಕ ಆಲೂಗಡ್ಡೆನ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಇದನ್ನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ದೊಡ್ಡ ಸೈಜಿಂದು ಕ್ಯಾರೆಟು, ಇದನ್ನು ಸಹ ನಾನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡ ಗಾತ್ರದ ನೀರುಳ್ಳಿ, ಇದನ್ನು ನಾನು ಈ ರೀತಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ನಂತರ ಬೀನ್ಸು ಒಂದು 5-6 ಬೀನ್ಸು, ಇದನ್ನು ಸಹ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಅದೇನು ಬೇಳೆ ತೊಗೊಂಡಿದ್ನಲ್ಲ, ಹಿದ್ಕವರೆ ಬೇಳೆ, ಇದನ್ನು ಸಹ ವಾಶ್ ಮಾಡಿಬಿಟ್ಟು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕ ಟೊಮೆಟೊ, ಒಂದು ಅರ್ಧ ಭಾಗ ನಿಂಬೆಹಣ್ಣು, ಒಂದು 2 ಪಲಾವ್ ಎಲೆ, ಆಮೇಲೆ ನಾನು ಮೆಂತ್ಯ ಸೊಪ್ಪನ್ನು ವಾಶ್ ಮಾಡಿಬಿಟ್ಟು ಹೆಚ್ಚಿ ಇಟ್ಕೊಂಡಿದ್ದೀನಿ. ತರಕಾರಿಗಳು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ನೀವು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು, ನಿಮ್ಮ ಟೇಸ್ಟಿಗೆ ತಕ್ಕನ ಹಾಗೆ. ಇವಾಗ ಮಿಕ್ಸಿ ಜಾರಿಗೆ ನಾನು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ನಲ್ಲ, ಇದಕ್ಕೆ ನೋಡಿ ಒಂದು ಚಿಕ್ಕದಾದ ಟೊಮೆಟೊನ ಸೇರಿಸ್ಕೊಳ್ಳೋಣ. ಆಮೇಲೆ ಒಂದು ಇಂಚಷ್ಟು ಶುಂಠಿ, ಇದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ನಾನು ಓಂಕಾಳನ್ನು ತೊಗೊಂಡಿದ್ದೀನಿ. ಯಾಕಂದರೆ ಆಲೂಗಡ್ಡೆ ಎಲ್ಲ ಹಾಕೋದ್ರಿಂದ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ಬೋದು ಅಂತ ಹೇಳಿಬಿಟ್ಟು. ನಂತರ ಒಂದು 10 ಎಸ್ಲಷ್ಟು ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಸಹ ಸೇರಿಸ್ಕೊಳ್ಳೋಣ. ನಂತರ ಇಲ್ಲಿ ನಾನು ಹಸಿಮೆಣಸು, ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 3ರಿಂದ 4 ಯೂಸ್ ಮಾಡ್ತೀನಿ, ಯಾಕಂದರೆ ಇದು ತುಂಬ ಖಾರ ಇಲ್ಲದೆ ಇರೋದ್ರಿಂದ. ಹಸಿಮೆಣಸನ್ನು ನೀವು ನಿಮ್ಮ ಖಾರಕ್ಕೆ ತಕ್ಕನಂಗೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ನಾನು ಹಸಿಮೆಣಸನ್ನು ಮುರಿದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ನಿಮ್ಮ ಖಾರಕ್ಕೆ ತಕ್ಕನಂಗೆ ನೀವು ಆಮೇಲೆ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಂತರ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ನಾನು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡು ಕ್ಲೀನಾಗಿ ನುಣ್ಣಗಾಗಬೇಕು, ಆ ರೀತಿ ರುಬ್ಕೊಳ್ಳಿ. ಇವಾಗ ಇದೆಲ್ಲ ರೆಡಿಯಾಗಿದೆ ಅಲ್ಲ ಒಗ್ಗರಣೆಗೆ, ನಾವು ಒಗ್ಗರಣೆನ ಇಟ್ಕೊಳ್ಳೋಣ. ಇವಾಗ ನೋಡಿ, ನಾನು 2 ಕಪ್ಪು ನಾನು ಅಕ್ಕಿ ತೊಗೊಂಡಿದ್ನಲ್ಲ, ಅದಕ್ಕೇ ಸರಿಯಾಗೋ ಹಾಗೆ ನಾನಿಲ್ಲಿ 4 ಕಪ್ ನೀರನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ನೀರನ್ನು ಕುದಿಯೋದಕ್ಕೆ ಇಟ್ಕೊಬೇಕಾಗತ್ತೆ. ನಾನೀಗ ಅದನ್ನು ಬಿಸಿಯಾಗಲಿ ಅಂತ ಹೇಳಿ ಬಿಡ್ತೀನಿ. ಹಾಗೆಯೇ ಇನ್ನೊಂದು ಕಡೆಗೆ ನಾನು ಈ ಪ್ರೆಷರ್ ಪ್ಯಾನು ಇಟ್ಕೊಂಡಿದ್ದೀನಿ. ನಾವು ಒಂದು ವಿಷಲ್ ಬರ್ಸೋದ್ರಿಂದ ನಾನು ಇದಕ್ಕೆ ಪ್ರೆಷರ್ ಕುಕ್ಕರೇ ಯೂಸ್ ಮಾಡ್ತೀನಿ. ಆವಾಗ ನಿಮಗೆ ಟೈಮು ಸೇವ್ ಆಗುತ್ತೆ, ಆಮೇಲೆ ತರಕಾರಿಗಳೆಲ್ಲ ಕ್ಲೀನಾಗಿ ಕುಕ್ ಆಗುತ್ತೆ, ನಿಮಗೆ ಈಸಿಯಾಗಿ ಬೇಗನೂ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಪ್ರೆಷರ್ ಕುಕ್ಕರು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗೋದ್ರಿಂದ
ನಾನಿಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಇದಕ್ಕೆ ಹಾಕ್ಕೊಂಡು ಬಿಸಿ ಆಗೋದಕ್ಕೆ ಬಿಡೋಣ. ಇವಾಗ ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು ಅದು ಬಿಸಿಯಾಗಿದೆ. ಈಗ ಮೊದಲಿಗೆ ಒಂದೊಂದೇ ತರಕಾರಿಗಳನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ತರಕಾರಿಗಳು ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ, ಯಾಕಂದರೆ ಬೇರೆ ಟೈಮಲ್ಲಿ ಎಲ್ಲರೂ ತರಕಾರಿಗಳನ್ನು ತಿನ್ನದೇ ಇರೋದ್ರಿಂದ ಇಂಥದ್ರಲ್ಲಿ ಹಾಕ್ಕೊಟ್ಬಿಟ್ರೆ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಂತರ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಏನು ಹೆಚ್ಚಿಟ್ಕೊಂಡಿದ್ವಲ್ಲ ನೀರುಳ್ಳಿ, ಇದನ್ನು ಸಹ ನಾನು ಆ್ಯಡ್ ಮಾಡ್ಕೊಳ್ತೀನಿ. ಇವು ಮೂರನ್ನು ಹಾಕ್ಕೊಂಡ ನಂತರ ಇದಕ್ಕೆ ನಾವು ಪಲಾವ್ ಎಲೆ ಏನು ಇಟ್ಕೊಂಡಿದ್ವಲ್ಲ ಇದು ಫ್ಲೇವರಿಗಾಗಿ ಹಾಕೋದು, ತುಂಬ ಚೆಂದ ಫ್ಲೇವರ್ ಕೊಡುತ್ತೆ. ಈ ರೀತಿ ಮುರಿದ್ಬಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲೇ. ತರಕಾರಿಗಳನ್ನು ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಟೇಸ್ಟು ಕೊಡುತ್ತೆ, ಹಾಗೆ ಫ್ಲೇವರು ಎಲ್ಲ ಸಹ ಬಿಟ್ಕೊಳ್ಳುತ್ತೆ. ಇದು ಇವಾಗ ಒಂದು 2 ನಿಮಿಷ ಫ್ರೈ ಆಗಲಿ. ಆಗ ನಾವು ಏನು ಆಲೂಗಡ್ಡೆನ ಹೆಚ್ಚಿ ನೀರಲ್ಲಿ ಇಟ್ಕೊಂಡಿದ್ವಲ್ಲ, ನೀರನ್ನು ತೆಗೆದುಬಿಟ್ಟು ಇದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಲೂಗಡ್ಡೆ ಹಾಕ್ತೀವಲ್ಲ, ನಂತರ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗಷ್ಟು ಅರಿಶಿಣನ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಬಿಟ್ಟು ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಬಾತು ನಾನು ಯೂಶ್ವಲಿ ಬ್ರೇಕ್ಫಾಸ್ಟಿಗೆ ಮಾಡ್ತೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ. ಇದನ್ನು ನೀವು ಬೆಳಿಗ್ಗೆ ಯಾರು ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಅವರು ನೀವು ಹಿಂದಿನ ದಿವಸನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ, ವೆಜಿಟೇಬಲ್ಸ್ ಎಲ್ಲ ಹೆಚ್ಚಿಬಿಟ್ಟು ಇಟ್ಕೊಂಡ್ರೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಹಾಗೆಯೇ ನಾನು ಹಾಕುವಂಥ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನನ್ನ ಕಲ್ಕುಲಿ ಕ್ರಿಯೇಷನ್ ವ್ಲಾಗ್ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇವಾಗ ಇದಕ್ಕೆ ನಾವು ನೆಕ್ಸ್ಟು ನಾವೇನು ಇದು ಮೆಂತ್ಯ ಸೊಪ್ಪನ್ನು ಹೆಚ್ಚಿಟ್ಟಿಟ್ಕೊಂಡಿದ್ವಲ್ಲ ಇದನ್ನು ಆ್ಯಡ್ ಮಾಡಬೇಕು. ಇದನ್ನು ಒಂದು 2 ನಿಮಿಷ ನಾವು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿನೇ ಫ್ರೈ ಮಾಡಬೇಕಾಗತ್ತೆ. ಇಲ್ಲಾಂದರೆ ಸ್ವಲ್ಪ ಲೋಳಿ ಬರುತ್ತೆ ಮೆಂತ್ಯ ಸೊಪ್ಪು, ಆಮೇಲೆ ಕಹಿ ಆಗುತ್ತೆ. ಹಾಗಾಗಿ ನೀವು ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈ ತರಕಾರಿಗಳ ಜೊತೆಗೇ. ಇವಾಗ ಸೊಪ್ಪು ಸೇರಿಸ್ಕೊಂಡಿದ್ದೀವಲ್ಲ, ಇದನ್ನು ಚೆನ್ನಾಗಿ ಎಲ್ಲದು ಬೆರೆಸ್ಕೊಳ್ಳೋ ಹಾಗೆ ನಾವು ಮಿಕ್ಸ್ ಮಾಡಬೇಕು. ಫ್ಲೇಮು ಸ್ವಲ್ಪ ಹೈಯಲ್ಲೇ ಇಟ್ಕೊಳ್ಳಿ ಇವಾಗ, ಯಾಕಂದರೆ ಸೊಪ್ಪು ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಸ್ವಲ್ಪ ನಿಮಗೆ ಕಹಿ ಬರೋ ಚಾನ್ಸಸ್ ಇರುತ್ತೆ. ಸೊಪ್ಪನ್ನು ಹಾಗೇನೇ ನೀವು ಜಾಸ್ತಿ ಕ್ವಾಂಟಿಟಿ ಆ್ಯಡ್ ಮಾಡ್ಕೊಳ್ಬೋದು, ಆವಾಗಲೇ ಇದು ಚೆನ್ನಾಗಿ ನಿಮಗೆ ಟೇಸ್ಟ್ ಅಂತ ಅನಿಸೋದು. ಹಾಗೆ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ, ಇದು ದೇಹಕ್ಕೆ ತಂಪು ನೀಡುತ್ತೆ. ಆಮೇಲೆ ಶುಗರು ಇರೋವಂಥವರಿಗೆ ಇದು ನಿಮಗೆ ಒಳ್ಳೆಯ ಒಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಆಮೇಲೆ ಇದು ಫೈಬರ್ ಎಲ್ಲ ರಿಚ್ ಇರೋದ್ರಿಂದ ನಿಮಗೆ ಗಟ್ ಹೆಲ್ತಿಗೂ ಸಹ ಇದು ಒಳ್ಳೆಯದು ಒಂದು ರಿಸಲ್ಟ್ ಕೊಡುತ್ತೆ. ಇವಾಗ ಇದನ್ನು ಮತ್ತೆ 1 ಸೆಕೆಂಡು ಹಾಗೆ ಬಿಡೋಣ. ಇವಾಗ ಮೆಂತ್ಯ ಸೊಪ್ಪನ್ನು ನೀವು ಚೆನ್ನಾಗಿ ಅದೊಂದು ಸರಿ ನೀರಾದಂಗೆ ಆಗುತ್ತೆ. ನಂತರ ನೋಡಿ ಅದು ಸ್ವಲ್ಪ ಡ್ರೈ ಆಗಿಬಿಟ್ಟು ಆಯಿಲು ಬಿಟ್ಕೊಡೋ ಹಾಗೆ ಆಗುತ್ತೆ. ಇದನ್ನು ಚೆನ್ನಾಗಿ ಹುರಿದ್ರೇ ನಿಮಗೆ ಇದಾಗೋದು. ನಂತರ ನಾವು ಟೊಮೆಟೊನ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು, ಯಾಕಂದರೆ ನಾವು ಟೊಮೆಟೊ ಫಸ್ಟೇ ಹಾಕಿಬಿಟ್ರೆ ನಾವು ಸೊಪ್ಪು ಹುರಿಬೇಕಾದ್ರೆ ಅದು ತುಂಬ ನೀರಾಗುತ್ತೆ, ಆವಾಗ ಸೊಪ್ಪು ಚೆನ್ನಾಗಿ ಫ್ರೈ ಆಗಲ್ಲ. ಹಾಗಾಗಿ ಸೊಪ್ಪನ್ನು ಹಾಕಿ ಹುರಿದಾದ ನಂತರವೇ ನೀವು ಏನು ಟೊಮೆಟೊ ಹೆಚ್ಚಿಟ್ಕೊಂಡಿರ್ತೀರಲ್ಲ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಇವಾಗ ಮಿಕ್ಸ್ ಮಾಡಿ. ನೀವು ಈ ಹಂತದಲ್ಲಿ ಬೇಕಿದ್ದರೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೋದು, ಯಾಕಂದರೆ ತರಕಾರಿಗೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು. ಕೊನೆಯಲ್ಲಿ ನೀವು ಟೇಸ್ಟ್ ನೋಡ್ಕೊಂಡ್ಬಿಟ್ಟು ನೀವು ಮತ್ತೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಉಪ್ಪಿಂದು ಆವಾಗ ನೀವು ಸಹ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಆ್ಯಡ್ ಮಾಡಿದ್ದೀನಿ. ನಾವು 2 ಕಪ್ ಅಕ್ಕಿ ತೊಗೊಂಡ್ರೆ ಒಂದು 3 ಕಪ್ ಆಗಷ್ಟು ಈ ತರಕಾರಿಗಳನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಆವಾಗ ನಮಗೆ ತರಕಾರಿ ತಿಂದ ಹಾಗೂ ಆಗುತ್ತೆ. ನಾವೇನು ರೈಸು ಅನ್ನೋದು ಇದು ಅಷ್ಟು ಆವಾಗ ಮ್ಯಾಟ್ರ್ ಆಗೋದಿಲ್ಲ. ನೋಡಿ ಇದ್ರ ಜೊತೆಗೆ ಎಷ್ಟು ಇವಾಗ ಅದು 2 ಕಪ್ ಅಕ್ಕಿಗೆ ಇಲ್ಲಿ ಆಲ್ಮೋಸ್ಟ್ ಆಲ್ ಒಂದು 3 ಕಪ್ ಆಗಷ್ಟು ನಾನು ತರಕಾರಿಗಳು ಸೊಪ್ಪು ಎಲ್ಲದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇವಾಗ ಇದು ಇನ್ನೊಂದು 2 ನಿಮಿಷ ಫ್ರೈ ಆಗಲಿ. ಈಗ ನೋಡಿ ನಾನು ಏನು ಖಾರ ರುಬ್ಬಿಟ್ಕೊಂಡಿದ್ದೇನಲ್ಲ ಇದನ್ನು ಈಗ ಆ್ಯಡ್ ಮಾಡ್ಕೊಳ್ಳೋಣ.
ಇದು ನೀವು ಲಾಸ್ಟಲ್ಲೇ ಖಾರನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸಹ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಯಾಕಂದರೆ ಹಸಿ ಖಾರ ಹಾಕಿರೋದ್ರಿಂದ ಖಾರನ ಮೊದಲೇ ಹುರಿದಿರಲ್ವಲ್ಲ, ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಖಾರನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನೀವು ಇದಕ್ಕೆ ಲಿಡ್ ಕವರ್ ಮಾಡಿ ಬಿಡಬೇಕು. ಇದು 1 ನಿಮಿಷ ಚೆನ್ನಾಗಿ ಫ್ರೈ ಆಗುತ್ತಲ್ಲ, ನಂತರ ಇದು ಸ್ವಲ್ಪ ಆಯಿಲ್ ಬಿಟ್ಕೊಂಡಂಗೆ ಆಗುತ್ತೆ. ಅಲ್ಲಿವರೆಗೂ 1-2 ನಿಮಿಷ ನೀವು ಬಿಟ್ಟರೆ ಸಾಕಾಗುತ್ತೆ. ಸ್ವಲ್ಪ ಹೊತ್ತು ಹೀಗೆ ಲಿಡ್ಡನ್ನು ಕವರ್ ಮಾಡೋಣ. ಇವಾಗ ನೋಡಿ, ಇದು ಸ್ವಲ್ಪ ಹೊತ್ತು ಬಿಟ್ಟಿದ್ದೇವಲ್ಲ, ಇವಾಗ ಸ್ವಲ್ಪ ಮೇಲೆಲ್ಲ ಆಯಿಲ್ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿಬಿಟ್ಟು ಇನ್ನೊಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ, ಇದು ಚೆನ್ನಾಗಿ ಎಲ್ಲ ಸ್ವಲ್ಪ ಆಯಿಲ್ ಬಿಟ್ಕೊಂಡಿದೆ ಅಲ್ಲ ಖಾರ. ಈಗ ನಾನಿಲ್ಲಿ ಮತ್ತೆ 1 ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ನೀವು ಫೈನಲಾಗಿ ನೀರು ಕುದಿಯುತ್ತಲ್ಲ, ಆ ಸ್ಟೇಜಲ್ಲಿ ನೀವು ಉಪ್ಪು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾನು ಮುಂಚೆ ಅರ್ಧ ಟೀ ಸ್ಪೂನ್ ಹಾಕಿರೋದ್ರಿಂದ ಆಮೇಲೆ 1 ಟೀ ಸ್ಪೂನಷ್ಟು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಇವಾಗ ನಾವು ಏನು ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ವಲ್ಲ, ಇದನ್ನು ಹಾಕ್ಕೊಳ್ಳೋಣ. ಅಕ್ಕಿದಲ್ಲಿ ನೀವು ಇರುವಂಥ ನೀರನ್ನು ಕ್ಲೀನಾಗಿ ತೆಗೆದು ಸೇರಿಸ್ಕೊಳ್ಳಿ. ಈಗ ಯಾಕಂದರೆ ನಾವು ನೀರು ಮೆಷರ್ ಮಾಡಿ ತೊಗೊಂಡಿರೋದು ಮತ್ತು ಇದರಲ್ಲಿರೋ ನೀರನ್ನು ಜಾಸ್ತಿ ಆದರೆ ಮೆತ್ತಗಾಗೋ ಚಾನ್ಸಸ್ ಇರುತ್ತಲ್ಲ, ಹಾಗಾಗಿ ಇದ್ರದ್ದು ನೀರನ್ನು ಕ್ಲೀನಾಗಿ ನೀವು ಬಸ್ಬಿಟ್ಟು ತಗೊಳ್ಳಿ. ಅಕ್ಕಿಯನ್ನು ಈ ಮಸಾಲ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಕ್ಲೀನಾಗಿ ಮಿಕ್ಸ್ ಆಗೋ ಹಾಗೆ ಇದನ್ನು ಎಲ್ಲದನ್ನು ಕೈ ತಿರುಗಿಸ್ಕೊಳ್ಳಿ. ಈಗ ಈ ಥರ ಮಾಡೋದ್ರಿಂದ ಅಕ್ಕಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಆದಾಗೂ ಆಗುತ್ತೆ, ಮಸಾಲನೂ ಚೆನ್ನಾಗಿ ಕೋಟಿಂಗ್ ಅದಕ್ಕೆ ಹಿಡ್ಕೊಳ್ಳುತ್ತೆ. ಆ ಮಸಾಲ ಎಲ್ಲ ಅಕ್ಕಿಗೆ ಕ್ಲೀನಾಗಿ ಬೆರೆತ್ಕೊಳ್ಳೋ ಹಾಗೆ ಈ ರೀತಿ ಮಿಕ್ಸ್ ಮಾಡಿ ಇದು 1-2 ನಿಮಿಷ ಹೀಗೇನೆ ಮತ್ತೆ ಫ್ರೈ ಆಗೋದಕ್ಕೆ ಬಿಡೋಣ ನಾವು. ಇದು ಫ್ಲೇಮನ್ನು ನೀವು ಅಕ್ಕಿ ಹಾಕಿದ ನಂತರ ಸ್ವಲ್ಪ ಮೀಡಿಯಮ್ ಟು ಲೋ ಅಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ತಳ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಪಾತ್ರೆಯಲ್ಲೂ ಮಾಡ್ಕೊಳ್ಬೋದು, ಆದರೆ ಪ್ರೆಷರ್ ಕುಕ್ಕರಲ್ಲಿ ನಿಮಗೆ ಕ್ವಿಕ್ಕಾಗಿ ಆಗುತ್ತೆ ಅನ್ನೋದ್ರಿಂದ ನಾನು ಇದರಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪ ತಳದ್ದು ತೊಗೊಂಡ್ರೆ ನಿಮಗೆ ಅದು ತಳ ಹಿಡ್ಕೊಳ್ಳೋ ಚಾನ್ಸಸ್ಸು ಸ್ವಲ್ಪ ಕಮ್ಮಿ ಇರುತ್ತೆ. ಇವಾಗ ನೋಡಿ, ನಾವೇನು ಆ ಬೇಳೆನ ನೆನೆಸಿಟ್ಕೊಂಡಿದ್ವಲ್ಲ, ಇದ್ರ ನೀರನ್ನು ಸಹ ನಾನು ಇಲ್ಲಿ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಆದರೆ ಆ ನೀರನ್ನು ನೀವು ಚೆಲ್ಲಬೇಡಿ, ಹಾಗೆ ಇನ್ನೊಂದು ಬೌಲಿಗೆ ಹಾಕಿಟ್ಕೊಳ್ಳಿ. ಅದು ಯಾಕೆ ಅಂತ ಹೇಳ್ತೀನಿ. ಇದನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಲಾಸ್ಟಲ್ಲಿ ಯಾಕೆ ಆ್ಯಡ್ ಮಾಡೋದು ಅಂದರೆ ಅದರಲ್ಲಿ ಸಿಪ್ಪೆ ಇಲ್ಲದೆ ಇರೋದ್ರಿಂದ ಅದು ಬೇಗ ಕರಗಿಬಿಟ್ಟು ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದು ನೋಡಿ ಮಿಕ್ಸ್ ಮಾಡಿ, ಇದನ್ನು ಸಹ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಏನು ಆಲೂಗಡ್ಡೆ ಮತ್ತು ಬೇಳೆಯನ್ನು ನೆನೆಸಿಟ್ಕೊಂಡಿದ್ದಲ್ಲ ಆ ನೀರನ್ನು ಸಹ ನಾನು ಚೆಲ್ಲೋದಿಲ್ಲ. ಯಾಕಂದರೆ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸು ಈ ನೀರಲ್ಲಿ ಬಿಟ್ಕೊಳೋದ್ರಿಂದ ಇದನ್ನು ಚೆಲ್ಲಿಬಿಟ್ರೆ ನಮಗೆ ಆ ನ್ಯೂಟ್ರಿಯೆಂಟ್ಸು ನಮ್ಮ ಬಾಡಿಗೆ ಸಿಕ್ಕೋದು ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಎತ್ತಿಟ್ಕೊಂಡು ನಾನು ಆ ನೀರೇನು ಇಟ್ಕೊಂಡಿದ್ದೀನಲ್ಲ ಬಿಸಿ ಆಗೋದಕ್ಕೆ, ಇದನ್ನು ನಾನು ಕ್ಲೀನಾಗಿ ಮೆಷರ್ ಮಾಡಿಬಿಟ್ಟು ನಾನು ಯೂಸ್ ಮಾಡ್ತೀನಿ. ಇದನ್ನು ಯಾವತ್ತೂ ಯಾವುದೇ ತರಕಾರಿದೇ ನೀರಾಗಲಿ ನೀವು ಅದನ್ನು ಚೆಲ್ಲಬೇಡಿ, ಅದರ ನ್ಯೂಟ್ರಿಯೆಂಟ್ಸು ಇದರಲ್ಲೂ ಸಹ ಇರುತ್ತೆ. ಮೊದಲೇ ಇವಾಗ ತರಕಾರಿ ಬರೀ ಗೊಬ್ಬರದಲ್ಲಿ ಬೆಳೆಯೋದ್ರಿಂದ ನಾವು ಆದಷ್ಟು ಅದರದ್ದು ಏನು ಬೆನಿಫಿಟ್ಸ್ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ನಾನಿಲ್ಲಿ ಆಲ್ಮೋಸ್ಟ್ ಇದೊಂದು 1/2 ಕಪ್ ಆಗೋಷ್ಟು ಇದೆ. ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ನಂತರ ನಾನು ಇಲ್ಲಿ ನೀರು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ನಲ್ಲ, ಇದು ಕ್ಲೀನಾಗಿ ಬಾಯ್ಲ್ ಆಗೋ ಸ್ಟೇಜ್ ಬಂದಾಗ ಇದನ್ನು ತಗೊಂಡ್ಬಿಟ್ಟು ಇದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಆದರೆ ಒಂದೇ ಸರಿ ಪೂರ್ತಿನ ಹಾಕ್ಕೊಳ್ಬೇಡಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಆಲ್ಮೋಸ್ಟ್ 1 ಕಪ್ ಆಗೋಷ್ಟು ಉಳಿಸ್ಕೊಂಡಿದ್ದೀನಿ. ಯಾಕಂದರೆ ನಾನಿಲ್ಲಿ ಬೇರೆ ನೀರು ಹಾಕಿರೋದ್ರಿಂದ ಇದು ನನಗೆ ಮೆತ್ತಗಾಗ್ಬೋದು ಅನ್ನೋದು ಕಾರಣಕ್ಕಾಗಿ ನಾನು ಸ್ವಲ್ಪ ನೀರನ್ನು ಉಳಿಸ್ಕೊಂಡಿದ್ದೀನಿ. ಇದನ್ನು ಮತ್ತೆ ಕ್ಲೀನಾಗಿ ಮಿಕ್ಸ್ ಮಾಡೋಣ. ಇವಾಗ ನೋಡಿ, ಇದು ಬಾಯ್ಲ್ ಆಗೋಕ್ಕೆ ಬಂದಿದೆ. ನೀವು ಈ ಹಂತದಲ್ಲೂ ಸಹ ಲಿಡ್ಡನ್ನು ಕವರ್ ಮಾಡ್ಬೋದು, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹೊತ್ತು ನೀರು ಅಕ್ಕಿ ಏನು ಇದೆ ಅದು ಕುಕ್ಕಾಗಿ ನೀರು ಸ್ವಲ್ಪ ಡ್ರೈ ಆದ ತಕ್ಷಣವೂ ಸಹ ನೀವು ಲಿಡ್ ಕವರ್ ಮಾಡ್ಬೋದು. ಈಗ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡೋಣ. ಈಗ ನೀವು ಉಪ್ಪನ್ನು ಟೇಸ್ಟ್ ನೋಡಿಕೊಂಡು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಬೋದು.
ಇವಾಗ ನೋಡಿ ಇದು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನೀರು ಸಹ ಸ್ವಲ್ಪ ಡ್ರೈ ಆಗಿ ರೈಸು ಸ್ವಲ್ಪ ಕುಕ್ ಆಗಿದೆ. ಒಂದು ಕಾಲು ಭಾಗದಷ್ಟು ರೈಸು ಕುಕ್ ಆಗಿದೆ. ಆದರೆ ನೀವು ಮಧ್ಯ ಮಧ್ಯ ಕೈ ತಿರುಗಿಸ್ತಾ ಇರಬೇಕು. ಲಿಡ್ ಕವರ್ ಮಾಡಿಲ್ಲ ಅಂದರೆ ಒಂಚೂರು ಕೈ ತಿರುಗಿಸ್ತಾ ಇರಿ, ಇಲ್ಲಾಂದರೆ ತಳ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೇ. ನೀವು ಪ್ರೆಷರ್ ಕುಕ್ಕರ್ ಲಿಡ್ಡು ಕವರ್ ಮಾಡಿಬಿಟ್ಟು ವಿಷಲ್ ಬರ್ಸ್ದೇ ಮಾಡ್ಕೊಳ್ಳೋದಾದರೆ ಇದಕ್ಕೆ ನೀವು ಬೇರೆ ಒಂದು ಲಿಡ್ ಕವರ್ ಮಾಡಿಬಿಟ್ಟು ಹೀಗೆ ಓಪನ್ ಆಗೋನೂ ಕುಕ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಪ್ರೆಷರ್ ಕುಕ್ಕರ್ ಲಿಡ್ ಕವರ್ ಮಾಡಿಬಿಟ್ಟು ಒಂದು ವಿಷಲ್ಲು ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಆದರೆ ಪ್ರೆಷರ್ ಕುಕ್ಕರ್ ಲಿಡ್ ಕವರ್ ಮಾಡೋದಾದರೆ ನೀವು ಫ್ಲೇಮನ್ನು ಲೋ ಅಲ್ಲೇ ಇಟ್ಕೊಳ್ಬೇಕಾಗತ್ತೆ, ಇಲ್ಲ ಅಂದರೆ ಅದು ತಳತಾಗುತ್ತೆ. ಈಗ ನೋಡಿ ಇದು ನಾನೀಗ ಲಿಡ್ ಕವರ್ ಮಾಡೋ ಟೈಮಿಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಮುಂಚೆ ನಾವು ಟೊಮೆಟೊ ರುಬ್ಬೋದಕ್ಕೆ ಹಾಕಿರೋದ್ರಿಂದ ಹೆಚ್ಚು ಹುಳಿಯನ್ನು ಹಾಕ್ಕೊಳ್ಬೇಡಿ, ಹುಳಿ ಜಾಸ್ತಿ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ನಿಂಬೆ ರಸನ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಲಿಡ್ ಕವರ್ ಮಾಡಬೇಕಾಗತ್ತೆ. ಇದಕ್ಕೆ ಈಗ ನಾನು ಲಿಡ್ ಕವರ್ ಮಾಡ್ತಾ ಇದ್ದೀನಿ. ಲಿಡ್ ಕವರ್ ಮಾಡಿಬಿಟ್ಟು ಫ್ಲೇಮನ್ನು ನೀವು ಮೀಡಿಯಮ್ ಟು ಲೋ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ, ಹೈಯಲ್ಲಿ ಇಟ್ಕೊಳ್ಬೇಡಿ. ಇವಾಗ ಇದು 1 ವಿಷಿಲ್ಲು ಕೂಗಬೇಕಾಗತ್ತೆ. ಇವಾಗ ಇದು 1 ವಿಷಲ್ಲು ಆಗಿದೆ ಅಲ್ಲ, ಈಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ನಿಮಗೊಂದು ಟಿಪ್ಸ್ ಹೇಳ್ತೀನಿ. ಏನು ಅಂದರೆ ನೋಡಿ, ಈ ರೀತಿ ಒಂದು ಪ್ಲೇಟ್ ಇಟ್ಕೊಬೇಕು. ಪ್ಲೇಟ್ ಇಟ್ಕೊಂಡು ಇದಕ್ಕೆ ನಾವು ತಣ್ಣಗಿರುವಂತಹ ನೀರು, ಕೋಲ್ಡ್ ವಾಟ್ರು ಬೇಕು ಅಂತೇನಿಲ್ಲ, ನಾರ್ಮಲ್ ವಾಟ್ರ್ ಏನಿರುತ್ತೆ ಅದನ್ನು ಈ ತಟ್ಟೆಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಈಗ ನೋಡಿ ಈ ಕುಕ್ಕರ್ ವಿಷಲ್ ಏನಾಗಿದೆ ಅಲ್ಲ, ಇದನ್ನು ಇದರೊಳಗೆ ಇಟ್ಬಿಡಬೇಕು. ತಕ್ಷಣವೇ ಇಡಬೇಕು, ಆವಾಗ ನಿಮಗೆ ಅದು ತಳ ಹಿಡ್ಕೊಂಡು ಅನ್ನ ಎಲ್ಲ ಸುಟ್ಟು ಹೋಗೋದಿಲ್ಲ. ಇದು ಒಂದು ಬೆಸ್ಟ್ ಟಿಪ್ ಅಂತ. ಯಾಕಂದರೆ ಇಲ್ಲ ಅಂದರೆ ಇದು ಒಳಗಡೆ ತುಂಬ ಪ್ರೆಷರ್ ಇರೋದ್ರಿಂದ ನಿಮಗೆ ಅದು ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಈ ಟಿಪ್ಸ್ ಫಾಲೋ ಮಾಡೋದ್ರಿಂದ ನಿಮಗೆ ಬಿರಿಯಾನಿ ಆಗ್ಬೋದು, ಯಾವುದೇ ರೀತಿ ಬಾತ್ ಆಗಲಿ, ಅದು ತಳ ಹಿಡ್ಕೊಳ್ಳೋದಿಲ್ಲ, ಕ್ಲೀನಾಗಿ ಬಿಟ್ಕೊಳ್ಳುತ್ತೆ. ಹಾಗೆಯೇ ನನ್ನ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.